ಎರಡು ಹುದ್ದೆ ಅಂತ ಹೇಳ್ತಿದ್ದೆ ಅಂತ ನಿಮ್ಮ ಅಪ್ಪ ಕೊಟ್ಟಿದ್ನ ಎರಡು ಹುದ್ದೆ ನನಗೆ. ಅಲ್ಲ ಅವ್ರು ನನಗೆ ಹೇಳಿದ್ದು. ನಿಮ್ಮ ಅದೇ ಕೊಡ್ತೀನಿ ಕರೆಕ್ಟ್ ಆಗಿ ಮಾತಾಡೋದು ಬೋಳಿ ನಿನ್ ಕರ್ಕೊಂಬಂದ್ ನಾನ್ ಮಾಡಿದೆ ನಾನು ಹೇಳೋ ಅರ್ಥ ಮಾಡ್ಕೊಳ್ರಿ. ಗೌಡ ಏನ್ ಅರ್ಥ ಮಾಡ್ಕೊಂತ ಗೌಡ ಏನಂತ ಅವೆಲ್ಲ ಹೇಳ್ಬಾರ್ದು. ಎದಕ್ ಓದ್ಬಿಡ್ತೀನಿ ಬಂದ್ರೆ ಬಡ್ಡಿ ಮಗನೇ ಅವೆಲ್ಲ ಮಾತಾಡ್ಬಿಡ್ರಿ ನಮ್ ತಕ್ಕೆ. ಏನ್ ಮಾಡ್ತೀವಿ ಸುರೇಶ್ ಆ ಜಗದೀಶ್ ಅಂತ ತಿಂದಿದ್ಯಾ ಲಕ್ಷಗಟ್ಟೆ ಅವನಿಗೆ ತಿನ್ ಮನೆ ಕನ್ನ ಹಾಕಿರೋ ನನ್ನ ಮಗ ನೀನು ಹಾಳಾಗೋಲಿ ಅಂತ ಮಾಡಿದ್ರೆ ನನ್ನ ಮಗನೇ ನಾವು ತಿಂದಿದ್ರೆ ಏನೋ ಎರಡು ಹುದ್ದೆ ನಿಮ್ಮ ಅಪ್ಪ ಕೊಟ್ಟಿದ್ದೀನಿ ನನ್ಗೆ ಎರಡು ಹುದ್ದೆ ಯಾರು ಕೊಟ್ಟಿಲ್ಲ ಸರ್. ನನಗೆ ಯಾಕೆ ಮತ್ತೆ ಅವ್ನು ಕರಿಬೇಡ್ರಿ ಅಂತ ಕರೆಕ್ಟ್ ಮಾತಾಡೋ ಕರಿಯಿಲ್ಲ ಅವನ್ನ ಯಾರನ್ನ ಯಾವಂತ ಹೇಳಿದ್ಯಾ ನೀನು? ಅವ್ನು ಏನಂತ ಕೇಳ್ರಿ ನೀವು ಕರಿಬೇಡ ಅಂತ ಹೇಳವ್ರೆ. ನೀವು ಕರಿಬೇಡ ಹೆಂಗ್ ಬೈದ್ರು ನಮ್ಮನ್ನ? ಯಾರು ಅಂದಿದ್ದು? ನೀವೇ ಅಂದಿರೋದು. ಪ್ರೂಫ್ ಐತ್ ನನ್ನ ಹತ್ರ. ನಮ್ಗೇನ್ ಮಾಡ್ಬೇಕು? ನಮ್ಗೂ ಸರ್ ನಾವು ಮೂರು ಬಿಟ್ಟು ನಾವು ಬೈತೀವಿ ನಿಮ್ಮಂಗೆ. ನಾವು ನಿಮ್ ಮರ್ಯಾದೆ ಕೊಡ್ತೀವಿ ನಿಮ್ಗೊಂದಿದೆ ನಮ್ಗಿಂತ ದೊಡ್ಡವರು ತಗೊಳ್ರಿ. ನಿಮ್ ಏಜ್ ಮರ್ಯಾದೆ ಕೊಡ್ತಿರೋದಕ್ಕೆ ಹೇಳ್ತಾ ಇರೋದು. ನಾವು ಮರ್ಯಾದೆ ಕೊಡ್ತಿರೋದು ಜಾಸ್ತಿನೇ ಮಾತಾಡಕ್ ಬರುತ್ತೆ ನನ್ಗೂ. ಯಾರು ಅಂದಿರೋದು? ಸೂಳೆ ಮಗ ಅಂತ ಹೇಳೋದೆಲ್ಲ ರೆಕಾರ್ಡ್ ಐತೆ ನನ್ನ ಹತ್ರ ರೆಕಾರ್ಡು. ನೀವ್ ಹೆಂಗ್ ಹೇಳಿರಿ ಹೆಂಗ್ ಹೇಳಿರಿ ಸೂಳೆ ನನ್ ತಗ ಐತೆ ಹೆಂಗ್ ಹೇಳಿ ನೀನ್ ಮಾತಾಡಿದೆ ನಾವೇನ್ ಮಾತಾಡಿದೀವಿ ಸಾ? ನಾವೇನ್ ಮಾತಾಡಿದೀವಿ? ನಾವೇನ್ ಮಾತಾಡಿ ಸಾವಿರ ಜನ ಸರ್ ನಾವೇನ್ ಮಾತಾಡಿದೀವಿ ನಿಮ್ಮ ಹತ್ರ? ನೀವು ಸೂಳೆ ಮನೆ ನಿಮ್ ಮನೆ ಇಟ್ಕೊಂತಿಲ್ಲ ಸರ್ ನಾನು. ಸೂಳೆ ಮನೆ ಸುರೇಶ್ ನಾಯ್ಕ್ ಅಂತೇಳಿ ತಾಲೂಕು ಕಾರ್ಮಿಕ ಘಟಕ ಅಧ್ಯಕ್ಷ ಹಾಗೂ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟು. ನಿನ್ನೆ ಸಂಜೆ 7:45 ಸುಮಾರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಅವರು ಏಕಾಏಕಿ ಫೋನ್ ಮಾಡಿ ಏನು ವಿಚಾರಕ್ಕೆ ಫೋನ್ ಮಾಡ್ತಾರೆ ನಿಮಗೆ? ಅದೇನೋ ಗೊತ್ತಿಲ್ಲ ನಮಗೆ. ಥರ್ಡ್ ಪರ್ಸನ್ ಏನೋ ಮಾತು ಕೇಳ್ಕೊಂಡು ಏಕಾಏಕಿ ಫೋನ್ ಮಾಡಿ ಜೀವ ಬೆದರಿಕೆ ಹಾಕ್ತಾರೆ. ಮತ್ತೆ ಎಂತೆಂಥ ಕೆಟ್ಟ ಪದಗಳೆಲ್ಲ ಬಳಸ್ತವ್ರು ಅವರು. ನಾವು ದಲಿತರು ಅನ್ನೋ ಕಾರಣಕ್ಕೆ ನಮ್ಮ ಭಾಳ ಕೆಟ್ಟ ನಿಷ್ಠೆಯಿಂದ ನೋಡ್ಕೊಂತವ್ರು. ಏನಂತ ಬೈತಾರೆ ಸರ್? ಬೋಳಿ ಮಗನೇ, ಸುಳೆ ಮಗನೇ, ನಮ್ಮನ್ ಎಲ್ಲ ಬೈತಾರೆ. ಕೆಟ್ಟ ಮಾತೇ ಬೇಕಾದ್ರೆ ಆಡಿಯೋ ಸಮೇತ ನಮ್ಮ ಡಾಕ್ಯುಮೆಂಟ್ಸ್ ಇದೆ. ಓಕೆ, ಈಗ ರಿಸೀವ್ ಮಾಡ್ತಿರ್ಬೇಕಾದ್ರೆ ಈಗಲೇ ಯಾಕೆ ತೋರ್ಸೋಣ ಬೇಕಾರೆ. ಅಲ್ಲ ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ತಗೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಇದು ಕೊಡ್ತೀವಿ ಅಂತ ಹೇಳಿದ್ದಾರೆ. 10 ಗಂಟೆಗೆ ಎನ್ಸಿ ಕೊಡ್ತೀವಿ ಅಂತ 10 ಗಂಟೆಗೆ ಎನ್ಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎನ್ಸಿ ಕೊಡ್ತೀವಿ, FIR ಮಾಡ್ತೀವಿ ಅಂತ ಹೇಳಿದಾರೆ. ಅದೇ ಬೆಳಗ್ಗೆ 10 ಗಂಟೆಗೆ ಬನ್ರಿ, ಕರ್ಸ್ಕೊಟ್ಟು ಎನ್ಸಿನ FIR ನಿಮ್ಗೆ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಜೀವ ಬೆದರಿಕೆ ಹಾಕಿದ್ರೆ ಅಂತ ಹೇಳ್ತಿರಲ್ವಾ ಸರ್? ಜೀವ ಬೆದರಿಕೆ ಹಾಕಿದ್ದಾರೆ. ಅವ್ರು ಮಾತಾಡಿರೋ ವರ್ಡ್ಸ್ಗಳು ಕೇಳಿಸ್ಕೊಂಡ್ರೆ. ಅಲ್ಲ ಇನ್ ಕೇಸ್ ಏನಾದ್ರು ಈಗ ಚಿನ್ನಳ್ಳಿ ಇದ್ದೀರಾ ನೀವು, ಈಗ ಚಿನ್ನಳ್ಳಿ ಬಂದಿದ್ದೀರಾ, ಈಗ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಜೀವಕ್ಕೆ ಏನೇ ತುತ್ತಾದ್ರೂ ಅವರೇ CD ಶೇಖರ್ ಚಂದ್ರ ನೇರ ಹೊಣೆ. ಹಂಗೆ ಹೇಳ್ತಿದ್ದೀರಾ? ನೇರ ಹೊಣೆ. ಓಕೆ ಓಕೆ. ಯಾಕೆಂದ್ರೆ ಅವರು ತುಂಬಾ ಪ್ರಬಲವಾಗಿದ್ದಾರೆ ರಾಜಕಾರಣದಲ್ಲಿ. ಅವರು ತುಂಬಾ ಎರಡು ಹುದ್ದೆಗಳು ತಗೊಂಡು ಬಹಳ ಪ್ರಬಲವಾಗಿದ್ದಾರೆ ಚಿಕ್ಕನಾಯಕನಲ್ಲಿ. ಅಲ್ಲ ಯಾವ ಕಾರಣಕ್ಕೆ ನಿಮ್ಗೆ ಆತರ ಬೈದ್ರು? ಚಿಕ್ಕನಾಯಕನಲ್ಲಿ ಉತ್ತರಾಧಿಕಾರಿ ಆಗ್ಬಿಟ್ಟಾರೆ. ಕಿಮ್ಸ್ ಆಡಳಿತ ಆಗ್ಬಿಟ್ಟಿದೆ ಇಲ್ಲಿ. ಅಲ್ಲ ಈಗ ದಲಿತರನ್ನ ಬರೀ ಟ್ರಂಪ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಷ್ಟೇ. ಅವರು ವೋಟ್ ಬ್ಯಾಂಕಿಗೆ ಮಾತ್ರ ದಲಿತರು ಬೇಕು. ನಾವು ದಲಿತರಿಗೆ ನಾನು ಹೇಳ್ಕೊಂತ ಇದ್ದೀನಿ, ಬೇರೆಯವ್ರು ಬೈಸ್ಕೊಂಡು ಸುಮ್ಮನಿರ್ತಾರೆ. ಬೇರೆಯವ್ರಿಗೆ ಸಮಸ್ಯೆ ಆಗಿದೆ ಸುರೇಶ್ ಅವರೇ. ಸರ್ ಏನ್ ಗೊತ್ತಾ, ಇಲ್ಲಿ ಅಧ್ಯಕ್ಷ ಪರ್ಮಿಷನ್ ಇಲ್ದಂಗೆ ಯಾವ್ದೇ ಒಬ್ಬ ಕಾರ್ಯಕರ್ತ ನಮ್ಮ ಪಾರ್ಟಿ ಕಾರ್ಯಕರ್ತ ಎಲ್ಲೂ ಹೋಗ್ಬಾರ್ದು. ಪಾರ್ಟಿ ಇದ್ರಲ್ಲಿರೋರು ಅಧ್ಯಕ್ಷಗಳಾಗ್ಲಿ ರಾಜಕೀಯವಾಗಿ ಎರಡು ತರ. ಅವ್ರ ಪರ್ಮಿಷನ್ ಇಲ್ಲದ ಹೋದ್ರೆ ಅವ್ರಿಗೆ ಸಂಜೆ ಫೋನ್ ಮಾಡಿ ಹೆಂಗ್ ಬೇಕಂಗ್ ಬೈಯೋದು. ಆ ತರ ವ್ಯಕ್ತಿ. ಇದನ್ನ ತುಂಬಾ ಜನ ಕಾರ್ಯಕರ್ತರೆಲ್ಲ ಪಾರ್ಟಿ ಬಿಟ್ಟು ಹೋಗ್ತಿದ್ದಾರೆ. ಪಾರ್ಟಿ ಮೇಲೆ ಬೇಜಾರಾಗಿ ಹೋಗ್ತಿಲ್ಲ, ಇಲ್ಲ ಅಧ್ಯಕ್ಷ ಮೇಲೆ ಬೇಜಾರಾಗಿ ಹೋಗ್ತಾವ್ರೆ. ಅವ್ರು ಹೇಳ್ಕಂತಿಲ್ಲ, ನಾವ್ ಹೇಳ್ಕಂತ ಇದೀವಿ ಅಷ್ಟೇ. ಯಾರು ಮುಂದೆ ಬರ್ತಾ ಇಲ್ಲ, ಯಾರು ಮುಂದೆ ಬರ್ತಿಲ್ಲ ಸರ್. ಯಾರು ಗೌರವ. ಈಗ ನಾವು ಎತ್ತು ತಾಯಿ ತರ ನೋಡ್ತೀವಿ ಪಕ್ಷನ, ನಾವು ಬೇರೆ ತರ ನೋಡಿಲ್ಲ. ಈ ಪಕ್ಷ ಪಾರ್ಟಿ ಎಲ್ಲ ಇವ್ರು ತುಳ್ಕೊಂಡು ಹೋಗ್ತಾ ಇದ್ರೆ ಇನ್ ಯಾರು ಇದ್ ಮಾಡಕ್ಕಾದೆ ಸರ್ ಇಲ್ಲಿ ಹೇಳಿ ನೋಡೋಣ ನೀವು? ಅಲ್ಲ ಈಗ ನಿಮ್ ಪಕ್ಷದಿಂದ ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಪಕ್ಷಕ್ಕೆ ಹೋಗೋ ಚಾನ್ಸಸ್ ಇದೆಯಾ? ನಾವು ಹೋಗಲ್ಲ ಸರ್, ಆತರ ಏನಿಲ್ಲ. ಏನಿಲ್ಲ. ಓಕೆ ಓಕೆ ಓಕೆ. ನಾವು ಬೇರೆ ಪಕ್ಷಕ್ಕೆ ಹೋಗೋ ಮಾತೇ ಇಲ್ಲ ಸರ್. ಒಟ್ಟಾರೆ ಇವರಿಂದ ವೈಯಕ್ತಿಕ ಬೇಜಾರಾಗಿದೆ, ತುಂಬಾ ಬೇಜಾರಾಗಿದೆ. ನಮ್ಮೊಬ್ಬರಿಗೆ ಅಂತ ಕಾರ್ಯಕರ್ತರಿಗೆ ಬೇಜಾರ, ನಾವು ಹೇಳ್ಕೊಂತೀವಿ, ಅವ್ರು ಹೇಳ್ಕೊಂತಿಲ್ಲ ಅಷ್ಟೇ. ಓಕೆ ಓಕೆ. ಎಲ್ಲ ಯಾವ ತರ ಅವ್ರಿಗೆ ನಿಮ್ಗೆ ಟೀಕೆ ಮಾಡ್ತಾರೆ ಅಂತ? ಟೀಕೆ ಅಂದ್ರೆ ಈಗ ಪಾರ್ಟಿ ಯಾರೇ ಬಂದು ಅವ್ರು ಬಿಟ್ಟು ನಾವು ಹೋಗಂಗಿಲ್ಲ. ಊಟಕ್ಕೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಅವ್ರಿಗೆ ಕೇಳ್ದೆ ಯಾರ ಮನೆಗೆ ಹೋದ್ರು ಕಷ್ಟ. ನಾವು ನನ್ ಬಿಟ್ಟು ಹೋಗಿದ್ರ ಆ ತರ ಸೆಂಟಿಮೆಂಟ್ ಅವ್ರಿಗೆ. ಅವ್ರು ಕರ್ಕೊಂಡು ಹೋಗ್ಲೇಬೇಕು ನಾವು. ಆ ತರ ವ್ಯಕ್ತಿ. ಎಲ್ಲ ಸಣ್ಣ ಕಾರ್ಯಕ್ರಮಕ್ಕೂ ಕರ್ಕೊಂಡು ಹೋಗ್ಬೇಕು. ಸಣ್ಣ ಕಾರ್ಯಕ್ರಮ ಸಣ್ಣದಲ್ಲಿ ಹಿಡಿತಾರೆ ಅವರು, ಸಣ್ಣದ್ರಲ್ಲೇ ಹಿಡಿತಾರೆ. ಈಗ ಯಾರೋ ಒಬ್ರು MLC ಇದಕ್ ಬಂದಿರ್ತಾರೆ ಕ್ಯಾನ್ವಾಸ್ಗೆ, ಅಲ್ಲೂ ಹೋಗಂಗಿಲ್ಲ ನಾವು. ಯಾಕಂದ್ರೆ ಬಿಜೆಪಿರಾ MLC ಕಾಂಗ್ರೆಸ್ ತಾನೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ತಾನೆ ಬಂದ, ಶಶಿಭೂಷಣ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ತಾನೆ. ಬಿಜೆಪಿ ಅವರು ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಂದಾಗ್ಲೂ ಹೋಗ್ಬೇಕು ಇವ್ರು ಪರ್ಮಿಷನ್ ತಗೊಂಡು. ಅಂದ್ರೆ ನಾವಿನ್ನೇನಕ್ಕೆ ಇಲ್ಲಿ ನಾವು ನಮ್ಗೆ ಅಂತ ಅಧ್ಯಕ್ಷ ತಾನೇ ಹಾಕೊಡ್ಬೇಕಾಯ್ತು. ನಮ್ಗೂ 1 ವರ್ಷ ಅಧಿಕಾರ ಇದೆ. ನಾವು ಅವ್ರೊಂದು ಬ್ಲಾಕ್ ಅಧ್ಯಕ್ಷರು, ನಾವೊಂದು
ಸಮಿತಿಗಳು ಅಧ್ಯಕ್ಷರು, ನಾವು ಅಧ್ಯಕ್ಷ ಅವರಾಗಿ ಅಧ್ಯಕ್ಷರು, ನಾವು ಅವ್ರಿಗೆ ಬೆಲೆ ಕೊಟ್ಟಿದ್ದೀವಿ, ಅವ್ರು ನಮಗೆ ಕೊಡಬೇಕು. ಒಟ್ಟಾರೆ ನಿರಂಕುಶ ಪ್ರಭುತ್ವ ಅಂತ ಹೇಳ್ತೀರಾ? ಕಿಮ್ಸ್ ಆಡಳಿತ, ಉತ್ತರಾಧಿಕಾರಿ ಆಗ್ಬಿಟ್ಟಿದ್ದಾರೆ ಅವರು. ಇದು ರಾಜಪ್ರಭುತ್ವ ಆಗಿಲ್ಲ, ಇಲ್ಲಿ ರಾಜಪ್ರಭುತ್ವ ಆಗ್ಬಿಟ್ಟೈತೆ, ಪ್ರಜಾಪ್ರಭುತ್ವ ಇಲ್ಲ. ಸಾಮಾಜಿಕ ನ್ಯಾಯ ಇಲ್ಲವೇ ಇಲ್ಲ ಇಲ್ಲಿ. ಸಾಮಾಜಿಕ ನ್ಯಾಯ ಎಲ್ಲ ಇದೆ ಸರ್? ಓಕೆ, 2 ಪದವಿ ತಗೊಂಡಿರೋ ಅವರೇ, 2 ಪದವಿ ತಗೊಂಡಿದ್ದಾರೆ, ತಗೊಳ್ಳಿ, ನಾವೇನೇ ಅದಕ್ಕೆ ಕ್ವಶನ್ ಮಾಡಿಲ್ಲ, ಇವತ್ತವರು ಕ್ವಶನ್ ಮಾಡಿಲ್ಲ. ಇವ್ರು ಕಿಮ್ಸ್ ಆಡಳಿತ ಮಾಡಿದ್ರೆ ನಾವಿನ್ನೇನು ಪಾರ್ಟಿಲಿ ನಮ್ಗೆ ಸಂಬಳ ಕೊಡ್ತಾರ ಇಲ್ಲಿ? ಏನಿಲ್ಲ. ಓಕೆ, ನಾವು ಮನೆ ಮಠ ಎಲ್ಲ ಬಿಟ್ಬಿಟ್ಟು ನಮ್ಮ ಪಾರ್ಟಿಗೆ ಅಂತ ಬಂದಿರ್ತಾನೆ ನಾವಿಲ್ಲಿ. ಹೋಗ್ಲಿ ಹೇಳ್ರಿ, ಅವ್ರಂಗೆ ಸಂಬಳ ಬರ್ತೈತಾ ನಮ್ಗೆ? ಒಟ್ಟಾರೆ ನೀವು ಮಾನಸಿಕವಾಗಿ ಗಾಸಿ ಆಗಿದ್ದೀರಾ? ಮಾನಸಿಕ ಅಂದ್ರೆ ಮಾತಾಡ್ಲೇಬೇಕಲ್ಲ ಸರ್. ಈಗ ನಮ್ಗೆ ಅವ್ರು ಯಾವ ತರ ಮಾತಾಡ್ತಾರೆ, ನಮ್ಮನ್ನ ಕೊಂಡ್ಬಿಟ್ಟಿದಾರ ಸರ್. ಓನ್ಲಿ ಅವ್ರ ಮನೆ ಊಟ ಮಾಡ್ತಿದೀವ ನಾವು? ಹೇಳಿ ನೋಡ ನೀವೇ. ಒಬ್ಬ ಅಧ್ಯಕ್ಷ ಆದರೂ ಅವ್ರ ಮನ್ಸಲ್ಲಿ ಬಾಯಲ್ಲಿ ಎಂತ ವರ್ಡ್ ಬರ್ಬೇಕು ಸರ್? ಆ ಥರ ಕೆಟ್ಟ ವರ್ಡ್ ಬಂದ್ರೆ ಯಾರು ಇರ್ತಾರ ಸರ್ ಓನ್ಲಿ? ನೀವೇ ಹೇಳಿ ನೋಡೋಣ. ನೀವು ಫೈನಲ್ ಆಗಿ ಏನು ಹೇಳ್ತೀರಾ ಸರ್? ನಾವು ಫೈನಲ್ ಆಗಿ ನಾವು ಹಿಂದೆ ಈಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಇನ್ನು ಯಾವುದೇ ಕಾರಣಕ್ಕೂ ಹಿಂದೆ ಕಾಲಿಕಲ್ಲ ಸರ್. ನಾವು ಮುಂದೆ ಏನೈತೆ ನಾವು ಮಾಡ್ತೀವಿ. ಇದು ಎಲ್ಲ ಸಚಿವರು ತಗೋಬೇಕು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ತಗ ಹೋಗಿ ಅವರು ಇದನ್ನ ಪರಿಗಣಿಸಿ ಅದು ಏನ್ ಅವ್ರಿಗೆ ಕೊಡಬೇಕು, ಅವ್ರಿಗೆ ಉತ್ತರ ಕೊಡ್ಲೇಬೇಕು. ಅವ್ರಿಗೆ ನೋಟಿಸ್ ಕೊಡ್ತಾರೋ ಮತ್ತೊಂದು ಕೊಡ್ತಾರೋ ಬೇಡ, ಇದಕ್ಕೆ ಉತ್ತರ ಕೊಡ್ಲೇಬೇಕು. ಪರಮೇಶ್ವರ್ ಅವರು ದಲಿತರ ಮೇಲೆ ಸಿಕ್ಕಾಬಟ್ಟೆ ಇಲ್ಲಿ ಆಗ್ತಾ ಇದೆ.